Hello guys, welcome back to my YouTube channel. ಈ ವ್ಲಾಗು ಫುಲ್ ಕಂಪ್ಲೀಟ್ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ನಾನು 2 ಡೇಸ್ ಬ್ಯಾಕು ನಮ್ಮ ಅಕ್ಕ ನಮ್ಮ ಪ್ರೈಮರಿ ಸ್ಕೂಲಿಗೆ ಹೋಗಿ ವಿಸಿಟ್ ಹಾಕಿ ನಮ್ಮ ಟೀಚರ್ಸ್ಗೆಲ್ಲ ಇನ್ವೈಟ್ ಮಾಡಿಬಿಟ್ಟು ಬಂದಿದ್ವಿ. ಅದರದ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಹಾಗೆ ಇವತ್ತಿನ ನನ್ನ ಡೇ ಹೇಗಿತ್ತು, ನಾನು 8 ಡೇಸ್ ಸ್ಪೆಂಡ್ ಮಾಡಿದೆ. ನನ್ನ ಫ್ರೆಂಡ್ಸಿಗೆಲ್ಲ ಇನ್ವಿಟೇಷನ್ ಕಾರ್ಡ್ ಕೊಡಬೇಕಿತ್ತು. ಸೊ ಹೋಗಿ ಕೊಟ್ಬಿಟ್ಟು ಬಂದು ನಮ್ಮ ಮಿನಿ ಗಾರ್ಡನ್ ಒಂದು ಸ್ವಲ್ಪ ರೆಡಿ ಮಾಡಿದ್ದೀವಿ. ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಮ ಅಕ್ಕ ಪಾಲಕ್ ಪನ್ನೀರ್ ಮಾಡೋ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದಾಳೆ ಈ ವಿಡಿಯೋದಲ್ಲಿ. ಪೂರ್ತಿ ವಿಡಿಯೋ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೆಲ್ಫಿ ವಿತ್ ಟು ನೈಸ್ 3 ನೀನು ಯಾರಿಗೆ ಬಿಟ್ಟೆ? ಐ ಆಮ್ ಎ ಹ್ಯೂಮನ್ ಬೀಯಿಂಗ್. ಏಯ್ ಅಲ್ಲಿ ನೋಡಲ್ಲ. ನೋ, ನೋ, ನಿಮ್ಮ ಫೋನು ನಾವೇ ಯಾಕೆ ಎತ್ತಿಕೊಳ್ಳುವುದು? ನಾವು ಓದುವಾಗ ಹಿಂಗೆ ಇತ್ತಲ್ವಾ? ಕಂಪ್ಯೂಟರ್ ಕ್ಲಾಸ್ ಆ ಕಡೆ ಲಾಸ್ಟ್ ಇದ್ದಿದ್ದು. ಇದು ನಮ್ಮ ಕ್ಲಾಸ್ ಯಾರೋ ಇದ್ದಾರೆ, ಇಲ್ಲಿ ನಾವಿದ್ದಿದ್ದು. ಇಲ್ಲೇ ಓದಿದ್ದು. ಇದು ನಮ್ಮ ಅಕ್ಕನ ಫ್ರೆಂಡ್ ಮಕ್ಕಳು ಅದೇ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಹೌದಾ? ನಿಮ್ಮ ಅಮ್ಮಗೆ ಹೇಳು, ನಾನು ಬರ್ತೀನಿ ಮೊದಲೇ ಕರಿಯತ್ತೆ ಆಯ್ತಾ? ನೀನು 1ನೇ ಕ್ಲಾಸಾ? ನೀನು ಸರಿ ಆಯ್ತು, ಹೋಗಿ. ಎಷ್ಟೊತ್ತಿಗೆ ಮನೆಗೆ ಹೋಗ್ಬೇಕು? ನಮ್ಮ ಸ್ಕೂಲ್ ಹೆಂಗಿದೆ? ಊಟ ಮಾಡ್ರು. ಯಾಕೆ ತಿನ್ನಕ್ಕಾಗ್ತಿಲ್ಲ? ಬೇಕು ಅಂತ ಪೆನ್ಸಿಲೆಲ್ಲ ಬಿಳಿಸ್ಬಿಟ್ಟು ಬುಕ್ಸ್ ಎಲ್ಲ ಬಿಳಿಸ್ಬಿಟ್ಟು ಇಲ್ಲಿ ಅಲ್ಲಿಂದ ಬಳಸ್ಕೊಬರೋದೆ. ಆಮೇಲೆ ಇಲ್ಲಿ ಫುಲ್ ರೈಲ್ವೆ ಟ್ರ್ಯಾಕ್ ಇತ್ತಲ್ಲ, ಟ್ರೈನ್ ಹೋಗೋದೆಲ್ಲ ಕಾಣಿಸ್ತಿತ್ತು ಅವಾಗ, ಇವಾಗ ಕಾಣಿಸಲ್ಲ. ಸ್ಟೇಜ್ ಮಮ್ಮಿ ಇಲ್ಲಿ ಯಾವುದೋ ಗೇಮು, ಮ್ಯೂಸಿಕಲ್ ಚೇರ್ ಆಡ್ಬಿಟ್ಟು ಬಿದ್ದಿತ್ತು. ಹಂಗೂ ಸೆಕೆಂಡ್ ಪ್ರೈಸ್ ಬಂದು ಒಂದು ತಟ್ಟೆ, ಆ ತಟ್ಟೆ ಇನ್ನೂ ನಾನು ಊಟ ಮಾಡ್ತೀನಿ. ಮತ್ತೆ ಇಲ್ಲಿ ಡ್ಯಾನ್ಸ್ ಆಡಿದ್ದು ನಾವು. ಅಪ್ಪ, ಎಷ್ಟು ಮೆಮೊರಿ ಐತಿ ಈ ಪ್ಲೇಸಲ್ಲಿ. ನಿಮ್ದು ಗ್ರೂಪ್ ಫೋಟೋ ತೆಗ್ದಿದ್ದು ಇಲ್ಲಿ, ಕ್ಲಾಸ್ ಫೋಟೋ ಇಲ್ಲಿ ತೆಗ್ದಿದ್ದು ಐತೆ ನನ್ನ ಹತ್ರ ಇನ್ನೂ. ಎಷ್ಟು ದೊಡ್ಡ ಇದೇ ಮರದ ಹತ್ರ. ಅದೇ ನಾನು ಯಾವಾಗಲೂ ಇಲ್ಲಿ ನಿಂತ್ಕೊಳ್ಳುವೆ. ಎಂಥದ್ದೇಳು, ಇದಕ್ಕೆ ಸ್ಯಾಟರ್ಡೇ ಹೊತ್ತು ಪ್ರೇಯರ್ ಮಾಡುವಾಗ ಅಲ್ಲ 7th ಇಲ್ಲಿ ಲಾಸ್ಟ್ ನೆರಳೈತೆ ಅಂದ್ಬಿಟ್ಟು ಇಲ್ಲಿ ಕೂತ್ಕೊಬಿಡುವೆ. ಅಯ್ಯೋ, ಎಷ್ಟು ಮೆಮೊರೀಸ್ ಐತೆ ನನಗೆ. ಗೋಲ್ಡನ್ ಡೇಸ್. ಇದು ನಮ್ಮ ಅಂಗನವಾಡಿ ಟೀಚರು. ನಾವು ಚಿಕ್ಕವರಿದ್ದಾಗ ನಮ್ಮನ್ನ ಎಷ್ಟು ಗಲೀಜು ಮಾಡಿಕೊಂಡ್ರು, ಏನು ತರಲೆ ಮಾಡಿದ್ರು ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು. ಅವರಿಗೂ ಹೋಗಿ ಕಾರ್ಡ್ ಕೊಟ್ವಿ, ತುಂಬ ಖುಷಿಪಟ್ಟರು ಅವರು. ಇದಕ್ಕೂ ಮುಂಚೆ ನಾವು ಮೀಟ್ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ಅಂದರೆ ಸಂಡೇ. ನಮ್ಮ ಅಪ್ಪ ಅಮ್ಮ ಇಬ್ಬರೂ ಬ್ಯಾಂಗ್ಳೂರು, ಚಿಕ್ಕಬಳ್ಳಾಪುರ ಆ ಸೈಡೆಲ್ಲ ಇನ್ವಿಟೇಷನ್ ಕಾರ್ಡ್ ಕೊಡೋಣ ಅಂತ ಕಾರಿಗೆ ಪೂಜೆ ಮಾಡಿಕೊಂಡು ಹೊರಟಿದ್ದಾರೆ. ಅದನ್ನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ಈಗ ನಮ್ಮ ಮಿನಿ ಗಾರ್ಡನ್ನ ಕ್ಲೀನ್ ಮಾಡೋಕ್ಕೆ ಬಂದಿದ್ದಾರೆ. ಕ್ಲೀನ್ ಮಾಡೋಕ್ಕೂ ಮುಂಚೆ ಈ ರೀತಿ ಕಾಣಿಸ್ತಿದೆ ನೋಡಿ. ಫುಲ್ ಎಲ್ಲ ಕ್ಲೀನ್ ಆದಮೇಲೆ ಹೆಂಗೆ ಕಾಣುತ್ತೆ ಅಂತಲೂ ಈ ವಿಡಿಯೋದಲ್ಲಿ ಕವರ್ ಮಾಡಿರ್ತೀನಿ ನೋಡಿ. ಪಾಪ ತಾತ ಒಬ್ಬರೇ ಮಾಡ್ತಾ ಇದ್ದಾರೆ ಅಲ್ಲಿ, ಕಾಣಿಸ್ತಿದ್ಯಾ? ಬನ್ನಿ, ನಾನು ಹೋಗಿ ಒಂಚೂರು ಹೆಲ್ಪ್ ಮಾಡ್ತೀನಿ ಅವರಿಗೆ. ಮೆಣಸಿನ್ಕಾಯಿ ಬಿಟ್ಟಿದೆ, ಎಷ್ಟು ಮೆಣಸಿನ್ಕಾಯಿ ಇದೆ ನೋಡಿ.
ಮತ್ತೆ ಟೊಮೊಟೊ ಎಲ್ಲಿತ್ತಿದ್ದು? ಬಂದ್ಬಿಟ್ಟು ಅಷ್ಟೇ ಕಾಲ ಹಾಳು ಮಾಡೋದೇ. ಸರಿ. ಇದು ಈ ಮೂಲೆ ಪೂರ್ತಿ ತೆಗೆದ್ಬಿಡಿ, ಆ ಗಿಡನೂ ಬೇಡ. ಬೇಡ, ಇದೆಲ್ಲ ಬೇಡ, ಎಲ್ಲ ತೆಗೆದ್ಬಿಡಿ. ಈ ಪಪ್ಪಾಯಿ ಗಿಡ ಒಂದು ಇರಲಿ, ಅದೆಲ್ಲ ಕ್ಲೀನ್ ಮಾಡ್ಬಿಡಿ. ನಾನು ಇದೆಲ್ಲ ಅಲ್ಲಿಗೆ ಇಟ್ಕೊಬಿಡ್ತೀನಿ. ಇಟ್ಕೊಬಿಟ್ಟು ಆಮೇಲೆ ಈ ಕಡೆ ನೀಟ್ ಮಾಡ್ಕೊ. ಇದೊಂದು ಇದು ಬಿಟ್ಟೈತಲ್ವಾ, ಇದೊಂದು ಇರಲಿ ಹಂಗೆ. ಇನ್ನು ಮಿಕ್ಕಿದೆಲ್ಲ ಕತ್ತರಿಸ್ಬಿಡಿ. ಇದು ಕತ್ತರಿಸ್ಬಿಡಿ. ಇದು ಈ ಪಪ್ಪಾಯಿ ಗಿಡ ಇದೆರಡು ಇರಲಿ, ಹಣ್ಣು ಬಿಟ್ಟೈತೆ ಚೆನ್ನಾಗೈತೆ. ಇನ್ನು ಇದು ಕತ್ತರಿಸ್ಬಿಡಿ. ನುಗ್ಗೆಕಾಯಿ ಮಾತ್ರ ಹಂಗೆ ಇರಲಿ. ನಾನು ಇಲ್ಲೇ ಇರ್ತೀನಿ, ಹೆಲ್ಪ್ ಮಾಡ್ತೀನಿ ನಿಮಗೂ. ನೀವು ಒಬ್ಬರೇ ಮಾಡ್ತಿರ್ತೀರ. ಈ ತಿಂಗಳು ಖಾಲಿ ಮಾಡಬೇಕು. ಈ ತಿಂಗಳು ಅಷ್ಟೇ, ಫೆಬ್ರವರಿ ಇಲ್ಲ ಮಾರ್ಚ್ ಬರೋ ತಿಂಗಳು ಅಷ್ಟೊತ್ತು ಖಾಲಿ ಮಾಡಬೇಕು. ಇನ್ನೂ ಹುಡುಕಿಲ್ಲ ತಾತ, ಇನ್ನೂ ಸಿಕ್ಕಿಲ್ಲ, ಹುಡುಕ್ತಾ ಇದ್ದೀವಿ. ಈ ತಿಂಗಳು ಅಕ್ಕನ ಮದುವೆ ಮುಗಿದ್ಮೇಲೆ ಖಾಲಿ ಮಾಡ್ಬೇಕು ನಾವು. ಅದಕ್ಕೆ ಇಲ್ಲೆಲ್ಲ ಶಾಮಿಯಾನ ಹಾಕ್ತಾರೆ ಮುಂದೆಗಡೆ ಅಲ್ಲೆಲ್ಲ, ಅದಕ್ಕೆ ಅಲ್ಲೆಲ್ಲ ಫುಲ್ಲು ಕ್ಲೀನ್ ಮಾಡಿಸ್ಕೋಬೇಕು. వంకాయ పులుసు. ನೀವು ಕಾಯಿ ಕಂಟ ಯೂಸ್ ಮಾಡ್ತೀರಾ? ಕಾಯಿ ಕಂಟ ಐತೆ, ಬೇಕಾಯ್ತದ ನಿಮಗೆ? ಒಂದು ಚೀಲು ತುಂಬ ಐತೆ, ಒಲೆಗೆ ಆಯ್ತದೆ, ಎತ್ಕೊಂಡು ಹೋಗ್ಬಿಡಿ. ಉಲ್ಟಾ ನಡಿ ಮೈಲು. ಪನಿಷ್ಮೆಂಟ್ ಇದೆ ಅವನಿಗೆ. ಒಳಗಿಂದ ಈಚೆಗೆ ಬಂದ್ರೆ ಕಾಲ್ ಮೇಲೆ ಹಾಕ್ತೀನಿ. ಏಟು ಕಾಲ್ ಹೊಡಿತೀನಿ. ಬೀದಿಗೆ ಹೋಯ್ತಾನೆ ನೋಡ. ನಡಿ ಒಳಕ್ಕೆ ಹೋಗೋ. ಸೋಫಾ ಮೇಲೆ ಹತ್ತು ಸೋಫಾ ಮೇಲೆ ಹತ್ತು ಹೊಡಿತೀನಿ. ಇಲ್ಲ ಅಂದ್ರೆ ಹತ್ತು ಅಂದೆ. ಎಲ್ಲ ಕಡ್ಡಿ ಇಲ್ಲ, ಕಡ್ಡಿ ಅಂದ್ರೇ ಹತ್ತದು. ಮಲ್ಕೋ ಅಂದೆ. ಸ್ಲೀಪ್, ಮಲ್ಕೋ ಹಂಗೆ. ತಿಗ ಕೂಸು ಇತ್ಕೊ ಮಲ್ಕೋ. ಅಲ್ಲಿ ಮೆಲ್ಲಿಗೆ ಬಂದ್ಬಿಡಕ್ಕೆ ನಾನು ಹೋಯ್ತಿದ್ದಂಗೆ. ಮಲ್ಕೊಳ್ಳೋ. ಎಲ್ಲ ಬೆಲ್ಟಲ್ಲ ಕೊಡೆ. ಇಲ್ಲಿ ಬೆಲ್ಟ್ ಹೊಡಿತೀನಿ. ಚೀಟೆ ಸುಬ ಕುಚ್ತಾನೆ. ಅಲ್ಲಿರೋ ಮೆಣಸಿನ್ಕಾಯಿ ಎಲ್ಲ ಕಿತ್ಕೊಂಡು ನೋಡೋ. ದಾಳಿಂಬೆ ಬಿಟ್ಟಿಲ್ಲ ಅಲ್ಲ. ಭೀಮ್ ಭೀಮ್ ಗುಡ್ ಬಾಯ್ ಭೀಮ್. ಆಯಿತು ಸಾಕು. ಇನ್ನು ಮುಂದೋಗಿ ಬರಬೇಡ, ಅಲ್ಲೇ ಇರು. ನೋಡಿಲಿ ಪಪ್ಪಿ ಕೊಡು. ಅಯ್ಯೋ ಹೋಗ. ಮಾತಾಡ್ಸೋದೇ ತಪ್ಪು ಇವನಿಗೆ. ಎಷ್ಟೈತೆ ಮೆಣಸಿನ್ಕಾಯಿ? 35 ಮೆಣಸಿನ್ಕಾಯಿ. ಭೀಮಿಲಿ ಮೆಣಸಿನ್ಕಾಯಿ ಬೇಕು ನಮ್ಮ ಮನೆಗೆ ಬಂದು ಭೀಮ್ ಮೈಲು ಅಂತಾನೆ ಬರೋದು. ನನ್ನ ಪಪ್ಪಿ ಕೊಡು. ಪಪ್ಪಿ ಗಬ್ಬು ನೀನು ಗಲೀಜು ನೀನು. ಗುಡ್ ಬಾಯ್ ನೀನು, ಬ್ಯಾಡ್ ಬಾಯ್ ನೀನು. ಇಲ್ಲೊಂದು ನಾಯಿ. ಏಯ್ ನಮ್ಮ ಮೈಲೋದೊಂದು ವ್ಲಾಗ್ ಮಾಡ್ಬೇಕು ರಶ್ಮಿ. ಮೈಲೋ ಡೈಲಿ ರೋಟೀನ್ ಅಂತ.
ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಮಾಡ್ತಾನೆ ಮೈಲು ಅಂತ? ತಿನ್ನು ಹುಯ್ಯಿ, ಮೂರೊತ್ತು ತಿನ್ನು ಮಲ್ಕೋ, ಕಚ್ಚೋ. ಮಲ್ಕೊಂಬಂಗ್ನೆ ಡೈಲಿ ರೊಟೀನ್ ಏನು ಗೊತ್ತಾ? ತಿನ್ನು ಹುಯ್ಯಿ, ಏಳು ಮಲ್ಕೋ, ಅವ್ರು ಕಚ್ಚು, ಗೋ ಮಾಡು, ಮುದ್ದಾಡು ಮುದ್ದಾಡು ಮಗಿ, ಮುದ್ದಾಡು ಮಗಿ. ಹೊರಗಡೆ ಹೋಗಿ ಬಂದರೆ ತಿಂಡಿ ತರ್ಬೇಕು. ತಿಂಡಿ ತಿನ್ನೋದು ನೋಡು. ಅವನು ಎಷ್ಟು ಗುಡ್ ಬಾಯ್ ಥರ ಮಲ್ಗೋನೆ. ಅಂತಿದ್ದಂಗೆ ಬರ್ತಾನೆ ನೋಡು. ಗುಡ್ ಬಾಯ್ ಅವನು. ನೀನು ಇದೆಯಾ ಬ್ಯಾಡ್ ಬಾಯ್? ನೀನು ಬ್ಯಾಡ್ ಬಾಯ್. ನೀನು ಗುಡ್ ಬಾಯ್ ಭೀಮ್. ಗುಡ್ ಬಾಯ್ ಭೀಮ್. ನೀನು ಗುಡ್. ನೀನು ಬ್ಯಾಡ್. ಹೋಯ್ತವನೆ. ಎಲ್ಲಿಗೆ ಹೋಗೋದು? ಎಲ್ಲಿಗೆ ಹೋಗೋದು? ಎಲ್ಲಿಗೆ ಹೋಗೋದು? ಕಚ್ಚು ಮೀನು, ಕಚ್ಚು ಅವಳಿಗೆ, ಕಚ್ಚು ಅವಳಿಗೆ. ಓ ಕಚ್ಚು 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 ಅವಳು ಕಚ್ಚು. ಈಗ ನಾನು ಫ್ರೆಂಡ್ಸಿಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿಬಿಟ್ಟು ಜ್ಯೂಸ್ ಕುಡ್ಕೊಂಡು ಹಾಗೆ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಅವ್ರಿಗೆಲ್ಲ ಕಾರ್ಡ್ ಕೊಟ್ಟು ಇನ್ವೈಟ್ ಮಾಡಿಬಿಟ್ಟು ಮನೆಗೆ ಬಂದೆ. ನಮ್ಮ ಮನೆಗೆ ನ್ಯೂ ಬರ್ಡ್ಸ್ ಬಂದಿದೆ. ಇದೊಂದು 3D ಕಲರ್ದು ಮತ್ತು ಅಲ್ಲೊಂದು ವೈಟ್ ಇದೆಯಲ್ಲ ಅದು. ಇನ್ನೆಲ್ಲ ರಿಮೈನಿಂಗ್ ಫಸ್ಟ್ ನಾವು ಇಟ್ಕೊಂಡಿದ್ದಿದೆ. ಇದೆರಡು ಮಾತ್ರ ನ್ಯೂ ಎಂಟ್ರಿ. ಇವಾಗ ಫಿಶ್ ಕೂಡ ಮರಿ ಹಾಕಿದೆ. ಕಾಣಿಸುತ್ತೆ ಇಲ್ವೋ ಗೊತ್ತಿಲ್ಲ ವಿಡಿಯೋದಲ್ಲಿ, ಬಟ್ ತುಂಬ ಮೀನು ಮರಿ ಹಾಕಿದೆ ಇಲ್ಲಿ. ಫೈನಲಿ ಇಲ್ಲೆಲ್ಲ ಕ್ಲೀನಾಗಿದೆ. ಎಲ್ಲ ಗಿಡ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಇದೊಂದು ಮಾತ್ರ ಹಂಗೆ ಬಿಟ್ಟಿದ್ದೀವಿ, ಬಾಳೆಹಣ್ಣು ಬಿಟ್ಟಿದೆ. ಸೊ ಹಾಗಾಗಿ ಪರಂಗಿ ಗಿಡ ಮತ್ತು ಇದನ್ನು ಮಾತ್ರ ಹಂಗೆ ಎಲ್ಲ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಕಟ್ ಮಾಡಿಬಿಟ್ಟಿದ್ದೀವಿ. ಆ ಕಡೆ ಇನ್ನೊಂದು ಚೂರು ಪೆಂಡಿಂಗ್ ಇದೆ, ಅದೆಲ್ಲ ನಾಳೆ ಮಾಡ್ತೀನಿ ಅಂತ ಹೋಗಿದ್ದಾರೆ. ಅಷ್ಟೇ ನಮ್ಮ ತೋಟ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸಂಗೀತ್ ಫಂಕ್ಷನ್ಗೆ ಫುಲ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಕಮ್ ಲೆಟ್ಸ್ ಸಿ. ಇವತ್ತು ಕಿಚನಲ್ಲಿ ನಮ್ಮ ಮದುಮಗಳಿದ್ದಾಳೆ. ಏನು ಮಾಡ್ತಿದ್ಯಾ? ಹೇಳು, ಏನು ಮಾಡ್ತಿದ್ಯಾ? ಪಾಲಕ್ ಪನ್ನೀರು. ಪಾಲಕ್ ಪನ್ನೀರು. ಪಾಲಕ್ ಪನ್ನೀರ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಿ ಇವತ್ತು ನಮ್ಮ ವ್ಯೂವರ್ಸ್ಗೆ. ನಾನು ಒಂದು 4 ಕಟ್ ಪಾಲಕ್ ತೊಗೊಂಡಿದ್ದೆ. ಆ್ಯಕ್ಚುಲಿ ಪಾಲಕ್ನ ತೊಗೊಳ್ಳುವಾಗ ಪಾಲಕ್ ಪನ್ನೀರಿಗೆ ಎಳೆಯ ಪಾಲಕ್ ತೊಗೋಬೇಕು. ತುಂಬ ದಪ್ಪ ದಪ್ಪ ಎಲೆದು ದಪ್ಪ ಕಡ್ಡಿರೋದು ತೊಗೋಬಾರ್ದು. ಸೊ 4 ಕಟ್ಟು ಪಾಲಕ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಈ ಥರ ನೀರಲ್ಲಿ ಬಿಸಿನೀರು ಕುದಿಯುವಾಗ ಆ ಎಲೆಗಳನ್ನ ಹಂಗೆ ಹಾಕಿದ್ದೀನಿ, ಬೇರೊಂದು ತೆಗೆದುಬಿಟ್ಟು. ಇದನ್ನು ನೀಟಿಗೆ ಇವಾಗ ಬೆಂದಿದೆ, ಇಷ್ಟು ಬಾಯ್ಲ್ಡ್ ಆಗೈತೆ. ಇದನ್ನು ಸೋರ್ಲಾಕಿದ್ದೀನಿ. ಈ ಥರ ಒಂದಕ್ಕೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ತಣ್ಣೀರಲ್ಲಿ ವಾಶ್ ಮಾಡ್ಕೋಬೇಕು ಇದನ್ನು. ಓಕೆ. ಅರಿಶಿನ ಹಾಕಿದ್ಯಾ ಪಾಲಕ್ಕೆ? ಇಲ್ಲ, ಅದಕ್ಕೆ ಅರಿಶಿನ ಆಗೈತಲ್ಲ. ಜಸ್ಟ್ ಪಾಲಕ್ ಹಾಕಿ ಕುದಿಯೋ ನೀರಿಗೆ ಪಾಲಕ್ ಹಾಕ್ಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಒಂದು 5 ನಿಮಿಷದಲ್ಲೆಲ್ಲ ಬೆಂದೋಗುತ್ತೆ. ಈಗ ತಣ್ಣೀರು ಹಾಕಿ ಇದಕ್ಕೆ ಸ್ವಲ್ಪ ವಾಶ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದು ಸ್ವಲ್ಪ ತಣ್ಣಗಾದ್ರೇ ಮಿಕ್ಸಿಗೆ ಹಾಕೊಳ್ಳೋಕ್ಕಾಗೋದು, ಬಿಸಿ ಬಿಸಿಗೆ ಹಾಕೊಳ್ಳೋಕ್ಕಾಗಲ್ಲ. ನಮ್ಮ ಮೈಲು ಸಾಹೇಬರವರು ಊಟ ಮಾಡ್ತಿದ್ದಾರೆ. ಮೈಲು ಮೈಲು ಹಾಯ್ ಮಾಡು ಮೈಲು. ಮೈಲು ನೆಕ್ಸ್ಟ್ ಇದು ತಣ್ಣಗಾಗಿದೆ ಅಲ್ವಾ, ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕೊಂಡ್ಮೇಲೆ 1 ಇಂಚು ಶುಂಠಿ ಆಯಿತಾ, 1 8 ಎಸಳು ಬೆಳ್ಳುಳ್ಳಿ. ಖಾರ ಎಷ್ಟು ಬೇಕೋ
ಅಷ್ಟು ಚಿಲ್ಲಿ. ಓಕೆ, ನಾನಿಲ್ಲಿ ಒಂದು 6 ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ತೀನಿ. ಗ್ಯಾಸ್ ಅಡ್ಜಸ್ಟ್ಮೆಂಟ್ ನನ್ನ ಫೇವ್ರೆಟ್ ಪಾತ್ರೆ ಮಾಡ್ತೀನಿ. ಮಾಡು. ಇದು ಮಾಡಿದ್ರೆ ಬೇಗ ಆಯ್ತದೆ, ಇದರಲ್ಲಿ ಚೆನ್ನಾಗಿರುತ್ತೆ ಟೇಸ್ಟ್. ಈಗ 200 ಗ್ರಾಮ್ ಮಿಲ್ಕಿ ಮಿಸ್ಟ್ ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬೇಕು. ಮಿಲ್ಕಿ ಮಿಸ್ಟೇ ಅಂತಲ್ಲ, ನಿಮ್ಗೆ ಯಾವ್ದು ಬೇಕು ಆ ಪನ್ನೀರ್. ಆ್ಯಕ್ಚುಲಿ ಮಿಲ್ಕಿ ಮಿಸ್ಟೇ ಬೆಟರು, ಬೇರೆದೆಲ್ಲ ನನಗೆ ಓಕೆ ಅನಿಸಲ್ಲ. ಮಡಿಕೆ ಅಂತಾರೆ ಇದಕ್ಕೆ. ಮಡಿಕೆ ಅಂದರೆ ಅದು ಇದೇನು ಮಡಿಕೆ ಪಾತ್ರೆ, ಮಣ್ಣಿನ ಪಾತ್ರೆ. ಈ ಥರ ಎಲ್ಲ ಕ್ಯೂಬ್ಸು ಮಾಡು. ಮಾಡಬೇಕು. ಮೈಲು ಹಾಲು ಕುಡಿದ್ಬಿಟ್ಟು ನನ್ನ ಮೂತಿ ಗೊರಿಸ್ತಿದ್ಯಲ್ಲ ಮೈಲು, ಇದು ಸರಿನಾ? ಥೂ, ನನ್ನ ಮೂತಿ ಅಂತೀನಿ, ನನ್ನ ಕಾಲು ಗೊರಿಸ್ತಿದ್ಯಲ್ಲ ಮೂತಿನ ನನ್ನ ಕಾಲಿಗೆ. ಸರಿನಾ ಇದು? ಹಾ, ಹೋಗಲ್ಲೇ ಅನ್ನಮ್ಮ. ಕಣ್ಣೇ ಕಾಣಿಸ್ತಿಲ್ವಲ್ಲೋ, ಟ್ರಿಮ್ ಮಾಡ್ಬೇಕು ನಿನಗೆ. ರಮ್ಯಕ್ಕ ನಿಮ್ಮ ಮದುವೆ ಯಾವಾಗ ರಮ್ಯಕ್ಕ? 18 ಎಲ್ಲಿ ಬರಬೇಡ. ಏ ಇವ್ನು ಎಂಟು ಸುಮ್ಮನೆ ಎಲ್ಲಿ ಮಗನೆ ಮದ್ವೆ? ಅರ್ಥ ಆಯ್ತು, ಬರುತ್ತದು ಎಲ್ಲಾರ್ಗು ಅರ್ಥ ಆಯ್ತು ಮಗನೆ. ಮೈಲಿ ಎಲ್ಲಿ ಬರುತ್ತದು? ಎಲ್ಲಿ ಬರುತ್ತೆ? ರೋಡ್ ಮೇಲೆ ಬರಲ್ಲ, ನೀನ್ ಬಾ ಅಂತ. ಓಕೆ, ಡನ್ ಡನ್ ಡನ್. ಈಗ ಬಟರ್ ಕರ್ಕೋಗೋಣ. ಈಗ ಪಾತ್ರೆಗೆ ಬಟರ್ ಹಾಕೊಳ್ತಿದ್ದಾಳೆ. ಆ್ಯಕ್ಚುಲಿ ಇದು ಫುಲ್ಲು ಫ್ರೀಸರಲ್ಲಿ ಇಟ್ಬಿಟ್ಟು ಕಲ್ ಥರ ಆಗ್ಬಿಡೈತೆ, ಕಟ್ ಮಾಡೋಕ್ಕೂ ಆಗ್ತಿಲ್ಲ. ಅದಕ್ಕೆ ನಾನು ಈ ಥರ ಮಾಡ್ತಾ ಇದ್ದೀನಿ. ನೀವು ನೀಟಾಗಿ ಕಟ್ ಮಾಡಿಬಿಟ್ಟೆ ಹಾಕೊಳ್ಳಿ. ಈಗ ಉರಿ ಕಮ್ಮಿ ಕೊಟ್ಕೋಬೇಕು. ನಾನು ಕಟ್ ಮಾಡಿರುವಂಥ ಪನ್ನೀರ್ ಕ್ಯೂಬ್ಸ್ನ ಹಾಕಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಅಲ್ಲ, ಲೈಟಾಗಿ ಹಂಗೆ ಹಾಕಿ ಬಿಡಬೇಡಿ. ಜಸ್ಟ್ ಹಿಂಗೆ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಕಡಿಮೆ ಉರಿ ಕೊಟ್ಕೊಂಡೆ, ಕಮ್ಮಿ ಉರಿಲೆ. ಜಾಸ್ತಿ ಕೊಟ್ಬಿಟ್ರೆ ಅಂಟ್ಕೊಬಿಡುತ್ತೆ. ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ಇದಕ್ಕೆ ಮಸಾಲ ಐಟಮ್ ಆ್ಯಡ್ ಮಾಡ್ಕೊಳ್ಳೋಣ. ಒಬ್ಬ ತಿಂಡಿ ಪೋತ ಕಾಯ್ತಾ ಇದ್ದಾನೆ. ಅವ್ನು ಬರಬಾರ್ದು ಅಂತ ಸ್ಕ್ರೀನ್ ಹಾಕಿದ್ದೀನಿ, ಆದರೂ ಬರ್ತಿದ್ದಾನೆ ನೋಡಿ. ಕಳ್ಳ 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 ಕಳ್ಳ. ಯಾಕೋ ಬಂದೆ ಕಳ್ಳ? ಹೋಗೋ. ಇಲ್ಲ ಕಡಿ, ಕಡಿ ಎತ್ಕೋತೀನಿ, ಕಡಿ ಎತ್ಕೋತೀನಿ. ಕಡಿ, ಬೆಲ್ಟ್ ಕೊಡೆ, ಬೆಲ್ಟು. ಬೆಲ್ಟ್ ಅಂದರೆ ಎಸ್ಕೇಪು. ಬೆಲ್ಟು ರಶ್ಮಿ, ಬೆಲ್ಟಲ್ಲಿ ಹೊಡಿತೀನಿ ಇವನಿಗೆ. ಹೊಡಿಲ್ಲ ಬೆಲ್ಟಲ್ಲಿ. ಇವಾಗ ಸ್ವಲ್ಪ ಲೈಟಾಗಿ ಫ್ರೈ ಆಯಿತು. ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇಷ್ಟಾದರೆ ಸಾಕು? ಸಾಕು, ಇಷ್ಟಾದರೆ ಸಾಕು. ತುಂಬ ಹೊತ್ತು ರೋಸ್ಟ್ ಮಾಡಿಬಿಟ್ರೆ ಅದು ಒಡ್ಕೊಂಡಂಗೆ ಆಗ್ಬಿಡುತ್ತೆ. ಒಂದು ಸ್ವಲ್ಪ ಲೈಟಾಗಿ ಮಾಡ್ಕೊಂಡು ಈಗ ಇದಕ್ಕೇನೆ ಇನ್ನೊಂದು ಸ್ವಲ್ಪ ಬಟರ್ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಬಟರ್ ಜಾಸ್ತಿನೇ ಹಾಕಿದ್ದೀನಿ. ಬಟರ್ ಪನ್ನೀರ್ ಮಸಾಲ ಒಂದಿನ ಮಾಡಬೇಕು. ಮಾಡಿದ್ನಲ್ಲ ಮೊನ್ನೆ ನಿಮ್ಮ ಬಾಬಾ ಬಂದಾಗ ವಿಡಿಯೋಗೆ. ಬೈ ಕಡೆ ಮೈಲೋ ಅಡುಗೆ ಮಾಡಕ್ ಬಿಡು ಮೈಲೋ ನಮ್ಮನ್ನ. ಹಾ, ಗುಡ್ ಬಾಯ್. ಈಗ ಬಟರ್ ಹಾಕ್ಬಿಟ್ಟು ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ಪಲಾವ್ ಎಲೆ ಹಾಕಿದ್ದಾರೆ. ಒಂದೇ ಒಂದು ಚಿಕ್ಕ ಒಂದೇ ಒಂದು. ಆಯ್ತಾ. ಇವಾಗ ಸ್ವಲ್ಪ ಜೀರಾ ಅದು ಸ್ವಲ್ಪ ರೋಸ್ಟ್ ಹಾಕಿ. ಕಡಿಮೆ ಉರಿಲ್ಲ? ಇಲ್ಲ ಮಾಮೂಲಿ ಉರಿ ಕೊಟ್ಟಿದ್ದೀನಿ ಸ್ವಲ್ಪ. ಅದು ಸ್ವಲ್ಪ ಚಿಟಪಟ ಆದಮೇಲೆ ಆನಿಯನ್ ಹಾಕಬೇಕು. ಆನಿಯನ್ ಹಾಕ್ತಾ ಇದ್ದೀನಿ, ಸಣ್ಣಕ್ಕೆ ಹೆಚ್ಕೊಂಡಿರೋ ಅಂತ ಆನಿಯನ್. ಈರುಳ್ಳಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ನಾನು. ಈಗ ಆನಿಯನ್ ಸ್ವಲ್ಪ ಬೇಗ ಫ್ರೈ ಆಗಬೇಕಂದ್ರೆ ನಾನೀಗ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಆಮೇಲೆ ಟೊಮೆಟೊ, ಒಂದೇ ಒಂದು ಟೊಮೆಟೊ, ಒಂದು ಆನಿಯನ್, ಒಂದು ಟೊಮೆಟೊ ಇಷ್ಟು ಫ್ರೈ ಮಾಡಬೇಕು. ಈಗ ಅದೆಲ್ಲ ಪಾಲಕ್ ಆಡ್ಸಿರೋದ್ರ ಜೊತೆಗೆ 10 ಗೋಡಂಬಿನ ನೆನೆಸ್ಬಿಟ್ಟು ಅದ್ರ ಜೊತೆ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಒಂದು 10 ನಿಮಿಷ ಅದ್ರ ಜೊತೆ ಆಡಿಸ್ಕೊಂಡ್ರೆ
ರೆಸ್ಟೋರೆಂಟ್ ಸ್ಟೈಲ್ ಪಾಲಕ್ ಪನ್ನೀರ್ ಸಿಗುತ್ತೆ. ಮೈಲು ಎದ್ದು ಜಾಗ ಬಿಡು ಮೈಲು ನನಗೆ. ಬರ ಇಲ್ಲಿ ಬರ, ಒಂಚೂರು ಫ್ರೈ ಮಾಡಿ ಬರೋ. ಫ್ರೈ ಅಂತ ಮಾಡೋಗಲ್ಲಿ ಮಗ ನೋಡ್ತಾನೆ. ಅದು ಫ್ರೈ ಆಗೋಷ್ಟೊತ್ತಿಗೆ ಈಗ ಮಡಿಕೆ ಪಾತ್ರೆನ ಹೆಂಗೆ ಯೂಸ್ ಮಾಡೋದು, ನೀನು ಹೆಂಗೆ ಯೂಸ್ ಮಾಡ್ತಿದ್ಯಾ ಆ ಥರ ಏನಾದರೂ ಟಿಪ್ಸ್? ಮಡಿಕೆ ಪಾತ್ರೆ ನಾವು ತಗೊಳ್ಳುವಾಗಲೇ ಕೇಳ್ಕೋಬೇಕು ಇದು ಅಡುಗೆಗೆ ಯೂಸ್ ಆಗುತ್ತೆ ಅಂತ. ಕೆಲವೊಂದು ಕಡೆ ಆಗುತ್ತೆ ಅಂತ ಕಳಿಸ್ಬಿಡ್ತಾರೆ, ಬಟ್ ಒಂದೊಂದು ಒಡೆದೋಗ್ಬಿಡುತ್ತೆ. ಸೊ ಇದು ನಾನು ಆ್ಯಕ್ಚುಲಿ ತಮಿಳ್ನಾಡಿಂದ ತಂದು ಮಾಡ್ತಿರೋದನ್ನ ನಾನು ನೋಡಿದ್ದು. ಅವ್ರು ಕೇಳಿದ್ರೆ ಹೇಳ್ತಾರೆ ಇದನ್ನ ಏನಾದರೂ ಪಳಗಿಸ್ಬೇಕಾ ಅಂತ. ಒಬ್ರೊಬ್ರು ಪಳಗಿಸ್ಬೇಡಿ ಡೈರೆಕ್ಟ್ ಯೂಸ್ ಮಾಡಿ ಅಂತಾರೆ. ನಾನೇನು ಮಾಡಿದೆ ಗೊತ್ತಾ, ಇದನ್ನ ತಂದು ದೊಡ್ಡದು ಬಕೆಟ್, ಮಾಮೂಲಿ ನಾವು ಸ್ನಾನ ಮಾಡೋ ಬಕೆಟಲ್ಲೇ ನೀರು ತುಂಬಿಸ್ಬಿಟ್ಟು ಒಂದು ಲೋಟ ಮಜ್ಜಿಗೆನ ಅದಕ್ಕೆ ಒಯ್ದುಬಿಟ್ಟು ಈ ಮಡಿಕೆನ 3 ದಿನ ನೆನೆಸಿಟ್ಟಿದ್ದೆ ಒಂದು ಟಬ್ಬಲ್ಲಿ. ಇದು ಮತ್ತು ಫಿಶ್ ಸಾಂಬಾರು ಮಾಡೋವಂಥ ಮಡಿಕೆನ 3 ದಿನ ನೆನೆಸಾದ್ಮೇಲೆ ತೆಗೆದು ಈ ಮಡಿಕೆನ ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸುಮ್ಮನೆ ಒಂದು ಇಷ್ಟು ಈರುಳ್ಳಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ ಬಿಡಬೇಕು. ಅವಾಗ ಪಳಗುತ್ತೆ ಅಷ್ಟೇ. ನಾನು ಮಾಡಿದ ಹಂಗೆ ಇನ್ನೂ ಚೆನ್ನಾಗಿದೆ. ಮಡಿಕೆ ನೀಟಾಗಿ ಫ್ರೈ ಆಗಿದೆ. ಈಗ ನಾನು ಆಡಿಸಿರುವಂಥ ಪಾಲಕ್ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನೀರು ಹಾಕ್ಬಿಟ್ಟು ತಗೊಳ್ಳೋಣ. ಅಲ್ಲಿವರೆಗೂ ನಾವು ಆಡ್ಸೋಣ. ಇಲ್ಲ ಅವರು ನಮ್ಮ ರಶ್ಮಿ ಹುಡುಕ್ತಾರೆ. ಎಲ್ಲ ರಶ್ಮಿ ಇಲ್ಲ ಇಲ್ಲೊಂದು ಮಗನೇ, ಇಲ್ಲ ರಶ್ಮಿ ಬಾ, ಇಲ್ಲ ಇಲ್ಲಿ ಇಲ್ಲಿ ರೂಮಲ್ಲಿ ಅವಳೆ, ಇಲ್ಲ ಅವಳೆ ರಶ್ಮಿ, ಬಾರೆ ಬಾರೆ. ಇಲ್ಲ ರಶ್ಮಿ ಇಲ್ಲ, ರಶ್ಮಿ ಇಲ್ಲ ಮಗನೇ. ಹುಡ್ಕು ಹುಡ್ಕು ಚೆನ್ನಾಗಿ ಹುಡ್ಕೋಳು, ಈಚೆ ಹೋಗೋಳೆ ಹುಡ್ಕು. ಇಲ್ಲಿ 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 ಹೊಸ್ಕೊಂಡೋಳೆ, ಇಲ್ಲಿ ಹೊಸ್ಕೊಂಡೋಳೆ, ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲಿ ಮಗನೇ, ಇಲ್ಲ ರಶ್ಮಿ ಬಾ, ಕರೆದ್ಲಿಲ್ಲ ಇಲ್ಲ ಎಲ್ಲೋ. ಕಲ್ಲಿ 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 ಇಲ್ಲ ರಶ್ಮಿ ಬಾರೆ ಬೇಗ ಬಾರಲೇ, ನೋಡ್ದ ಅವನು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆಗಲೇ ಆನಿಯನ್ ಫ್ರೈ ಆಗುವಾಗಲೂ ಹಾಕಿದ್ದೆ ಮತ್ತು ಪಾಲಕ್ನ ಆಡಿಸುವಾಗಲೂ ಹಾಕಿದ್ದೆ. ಸೊ ನೋಡ್ಕೊಂಡು ಹಾಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಮಾಡಬಾರ್ದು ಮಸಾಲೆ ಹಾಕಿದಾಗ ಹಿಂಗೆ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಅಷ್ಟು ಕಲರ್ಫುಲ್ ಆಗೈತೆ. ಈ ಬ್ಲಾಗ್ ಪೂರ್ತಿ ನಿಂದೆ ಐತೆ ಕಣು. ಪಪ್ಪಿ ಕೊಡು, ಪಪ್ಪಿ ಕೊಡು ಮೈಗ. ಬೇಡ, ಅದೆಲ್ಲ ಕುದ್ದೋನೆ ಚಿಗಬ್ಬು. ಕೊಡಲಿ, ಕ್ಯಾಮ್ರಾ ಕೊಡು, ಕ್ಯಾಮ್ರಾ ಕೊಡು. ಹಾಂ ಸಿಕ್ತು, ಎಲ್ರಿಗೂ ಸಿಕ್ತು. ಯಾರೆಲ್ಲ ಮೈಲು ಫ್ಯಾನ್ಸ್ ಇದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಮೈಲು ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಮೈಲು ಫ್ಯಾನ್ಸ್ ಅಂತ ಗೊತ್ತಾಗುತ್ತೆ. ತುಂಬಾ ಜನ ಬ್ಲಾಗ್ ಹಾಕಿದಾಗೆಲ್ಲ ಕೇಳ್ತಾರೆ ನಿಮ್ಮ ಮೈಲು ಹೆಂಗಿದೆ, ನಿಮ್ಮ ಮೈಲು ಹೆಂಗಿದೆ ಅಂತ. ಬಟ್ ಯಾರು ಕಮೆಂಟೇ ಮಾಡಲ್ಲ, ಕಮೆಂಟ್ ಮಾಡಲ್ಲ. ಅದಕ್ಕೆ ಇವಾಗ ಮೈಲು ಫ್ಯಾನ್ಸ್ ಯಾರಿದ್ದೀರಾ ಮೈಲು ಅಂತ ಕಮೆಂಟ್ ಮಾಡಿ, ಗೊತ್ತಾಗುತ್ತೆ. ಹಾಗೆ ಮುಂದೆ ಅಪ್ಕಮಿಂಗ್ಸ್ ವ್ಲಾಗ್ಗಳಲ್ಲಿ ನಮ್ಮ ಮೈಲುದು ಡೈಲಿ ರೊಟೀನ್ ತೋರಿಸ್ತೀನಿ. ಡೈಲಿ ಏನು ಮಾಡ್ತಾನೆ, ಏನೆಲ್ಲ ಕಿತಾಪತಿ ಮಾಡ್ತಾನೆ, ಹೆಂಗೆ ಎದ್ದೊಳ್ತಾನೆ, ಹೆಂಗೆ ಕಾಟ ಕೊಡ್ತಾನೆ, ನಮಗೆ ನೋಡಕ್ ಸಾಫ್ಟು ಕಾಟ ಹೆಂಗೆ ಕೊಡ್ತಾನೆ ಅನ್ನೋದು ನಿಮಗೂ ತೋರಿಸ್ತೀನಿ. ಹಾಗೆ ಇದು ವಾಸೆ ಆಗಕ್ಕೂ ಮುಂಚೆ ನೋಡ್ಕೊಬಿಡಿ. ಈ ತರ ಕಚ್ಚೋನೆ. ಆಮೇಲೆ ರಶ್ಮಿ ನಿನಗೆಲ್ಲಿ ಕಚ್ಚೋನೆ? ಕಚ್ಚಿದಾನೆ, ನನಗೆ ಇಲ್ಲಿ ಕಚ್ಚೋನೆ ಇಲ್ಲ ಇಲ್ಲಿ ಇನ್ನೊಂದು ಇಲ್ಲಿ ಕಚ್ಚೋನೆ. ನಮ್ ರಶ್ಮಿ ಗಾಯ ಇಲ್ಲಿ ಕಚ್ಚೋನೆ. ಬೆಳಗ್ಗೆ ನನ್ ಕಾಲ್ ಕಚ್ಚೋನೆ, ನನ್ ಫೋನ್ ಬೀಳ್ಸೋನೆ. ಸಾಫ್ಟು ಆದ್ರೆ ಬಾಯಿ ರೌಡಿ ಬೇಬಿ. ಬಂಗಾಡಿ
ನನಗೆ ಹಿಂಗಂದರೆ ಆಗಲ್ಲ, ಗಡ್ಡ ಹಿಡಿಬಾರ್ದು. ಅದು ನಾವು ಮಾಡ್ತೀವಿ. ಗುಡ್ ಬಾಯ್. ನೆಕ್ಸ್ಟ್ ಇದನ್ನ ಚೆನ್ನಾಗಿ ಕುದಿಸ್ಬೇಕಾ? ಅದು ಒಂದೇ ಒಂದು ಕುದಿ ಬರ್ಬೇಕಿರು, ಬಾಯ್ಲ್ಡ್ ಆಗ್ಬಿಡ್ಲಿ. ನಾನು ಪಪ್ಸ್ ಮಾಡಬೇಕು ಅಂತಿದ್ದೆ, ನೀನು ಪಾಲಕ್ ಪನ್ನೀರ್ ಮಾಡು ಅಂದೆ. ಪಪ್ಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತ. ನೆಕ್ಸ್ಟ್ ಟೈಮ್ ನಾನು ಗೋಧಿ ಹಿಟ್ಟಲ್ಲಿ ಪಪ್ಸ್ ಮಾಡಬೇಕು. ಏನೋ ಏನು ಪೊಂಗಲಿ, ಓನು ಪೊಂಗಲಿ. ಮಮ್ಮಿ ಎಲ್ಲ ಮಗ್ನೆ, ಮಮ್ಮಿ ಬಂತು, ಮಮ್ಮಿ ಇಲ್ಲ, ಮಮ್ಮಿ ಇಲ್ಲ, ಇಲ್ಲ ಮಮ್ಮಿ ನೋಡು, ಮಮ್ಮಿ ಎಲ್ಲ ಇದೆ. ಮಾ ಮಾ ಬಮ್ಮ ಎಲ್ಲಮ್ಮ ಇದೆಯಾ? ಮಮ್ಮಿ ಅಂತ ಗೊತ್ತಾಗ್ಬಿಡ್ತಲ್ಲ. ಮಮ್ಮಿ ಬಂತು, ಮಮ್ಮಿ ಬಂತು, ಮಮ್ಮಿ ಬಂತು. ಗೇಟ್ ಹತ್ರ ಐತೆ, ಗೇಟ್ ಹತ್ರ ಹುಡ್ಕು, ಮಮ್ಮಿ ಎಲ್ಲ ಐತೆ? ಒಂದು ಕುದಿ ಬಂದೈತಲ್ವಾ, ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಬಂದೈತಲ್ಲ. ವಿಡಿಯೋದಲ್ಲಿ ನೋಡೋ ಕಲರ್ ಎಷ್ಟು ಎದ್ದು ಕಾಣಿಸ್ತಿದೆ. ಏನು ಕಲರ್ ಹಾಕಿಲ್ಲ, ಏನು ಇಲ್ಲ. ಫಿಲ್ಟರ್ ಹಾಕಿರೋದಕ್ಕೆ ಒಂದು ಕಲರ್ ಇದೆ. ಫಿಲ್ಟರ್ ತಗೊಂಡ್ರೆ ಅಷ್ಟು. ಇದು ನೀಟಾಗಿ ಈಗ ಫುಲ್ಲು ಕುದಿ ಬಂದು ಅದ್ರದ್ದು ಬೆಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಸೊ ಅಲ್ಲಿ ಬಟರ್ ಹಾಕಿರೋದೆಲ್ಲ ಬಿಟ್ಕೋಬೇಕು, ಅಲ್ಲಿವರೆಗೂ ಕುದಿ ಫ್ರೈ ಬರಕ್ಕೆ ಮಾಡಬೇಕು. ಸೊ ಕ್ಲೋಸ್ ಮಾಡಿರ್ಬೇಕು. ಒಂದು 10 ಮಿನಿಟ್ಸ್ ಅಷ್ಟೇ. ಕಡಿಮೆ ಉರಿನ ಜಾಸ್ತಿ ಉರಿನ? ಸ್ವಲ್ಪ ಮೀಡಿಯಮ್ ಆಗಿ ಕೊಟ್ಟಿದ್ದೀನಿ. ನಿಧಾನಕ್ಕೆ ಅದರ ಮಸಾಲೆ ಎಲ್ಲ ಇದಾಗೈತೆ. ಈ ಥರ ಎಣ್ಣೆ ಎಲ್ಲ ಬಿಟ್ಟಿದ್ರೆ ಬಟರ್ ಹಾಕಿದ್ವಲ್ಲ, ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ. ಈಗ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿದ್ರು ನೋಡು, ಮಡಿಕೆಯಲ್ಲಿ ಮಾಡಿದ್ರೆ ಹೆಂಗೆ ಬಾಯ್ಲ್ಡ್ ಆಗ್ತಾ ಇರುತ್ತೆ. ಎಷ್ಟೊಂದು ಬಿಸಿ ಇರುತ್ತೆ ಗೊತ್ತಾ. ಹಾಟ್ ಬಾಕ್ಸೇ ಬೇಡ. ಆ್ಯಂಡ್ ಈಸಿಯಾಗಿ ಬೇಗ ಆಗೋ ರೆಸಿಪಿ ಇದು. ಎಲ್ಲರೂ ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿ ಟ್ರೈ ಮಾಡಿದ್ರೆ. ನಾನು ಇದಕ್ಕೆ ಆಗಿದ್ರು ನೋಡು, ಚಿಲ್ಲಿ ಪೌಡರ್ ಹಾಕಿಲ್ಲ. ಯಾಕೇಳು, ಮೆಣಸಿನ್ಕಾಯಿ ಖಾರ ಇತ್ತು ಅಂದ್ಬಿಟ್ಟು. ಕೆಲವರು ಚಿಲ್ಲಿ ಪೌಡರ್ ಹಾಕೊತಾರೆ ಖಾರ ಇದ್ದರೆ. ನೋಡಿ ಈಗ ಈ ಮಡಿಕೆ ನಾನು ಮುಟ್ತೀನಲ್ವಾ, ಬಿಸಿ ಇರಲ್ಲ. ನನಗೆ ಅಷ್ಟು ಬಿಸಿ ಅನ್ಸಲ್ಲ. ಬಿಸಿ ಐತೆ, ನನಗೆ ಅಷ್ಟೊಂದು ಅನ್ಸಲ್ಲ. ಅಷ್ಟೊಂದಿಲ್ಲ, ಅಷ್ಟೇ ಕಂಪೇರ್ ಮಾಡೋದು ಅಷ್ಟಿಲ್ಲ. ನೋಡು ಹೆಂಗೆ ಕುದಿದೆ ಇದೆ. ಪಕ್ಕಕ್ಕೆ ಇಟ್ಟಿದ್ರು ಗ್ಯಾಸ್ ಆಫ್ ಆಗಿದೆ. ಗ್ಯಾಸ್ ಆಫ್ ಆಗೈತೆ. ಅದಕ್ಕೆ ಹೇಳೋದು, ಮಡಿಕೆಯಲ್ಲಿ ಮಾಡೋ ಅಡುಗೆ ಮಸ್ತ್. ಅದರಲ್ಲಿ ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ ಮಾಡಿದ್ರೆ ಹೆಂಗಿರುತ್ತೆ ಬಿರಿಯಾ. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಈಗ ದೋಸೆ ಹಾಕೊಳ್ಳೋಣ. ದೋಸೆ ಇಗ್ನೋರ್ ಬ್ಯಾಕ್ಗ್ರೌಂಡ್ ವಾಯ್ಸ್. ದೋಸೆಗೆ ಪಾಲಕ್ ಪನ್ನೀರ್ ಬೆಸ್ಟ್ ಕಾಂಬಿನೇಷನ್. ನೀವು ಚಪಾತಿ, ಪೂರಿ ಎಲ್ಲದಕ್ಕೂ ಟ್ರೈ ಮಾಡ್ಬೋದು, ರೈಸಲ್ಲೂ ತಿನ್ಬೋದು. ನೀವು ಒಂದ್ಸತಿ ಟ್ರೈ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ. ನಾನಿವಾಗ ತಿನ್ನೋ ಟೈಮ್. ತಿನ್ನಕ್ ಬಿಡೋ. ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಯಾವ ವಿಡಿಯೋ ಹಾಕಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇನ್ನು ಅಪ್ಕಮಿಂಗ್ ವ್ಲಾಗ್ಸ್ಗಳೆಲ್ಲ ನಂದು ನಮ್ಮ ಅಕ್ಕನ ವೆಡ್ಡಿಂಗ್ ರಿಲೇಟೆಡ್ ಆಗಿರುತ್ತೆ. ಮೆಹಂದಿ, ಸಂಗೀತ್, ಹಲ್ದಿ, ರಿಸೆಪ್ಷನ್ ಎಲ್ಲ ಕಂಪ್ಲೀಟ್ ಬೀಗ್ರೂಟವರೆಗೂ, ಸ್ಟಾರ್ಟಿಂಗಿಂದ ಹಿಡಿದು ಬೀಗ್ರೂಟ ಎಂಡ್ ಆಗೋವರೆಗೂ ಎಲ್ಲ ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಒಂದು ಸ್ವಲ್ಪ ಲೇಟ್ ಆಗ್ಬೋದು. ಆಲ್ರೆಡಿ ಪ್ರೀ ವೆಡ್ಡಿಂಗ್ದು ವ್ಲಾಗ್ ಎಲ್ಲ ನಾನು ಎಡಿಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಡಿಲೇ ಆಗಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ ನೋಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.